ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಫೈನಲಿ ಬಾಂಗ್ಲಾದೇಶ್ನ ನಾವು ಬಗ್ಗು ಹೊಡೆದ್ವಿ ಅಂತಾನೆ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಬಗ್ಗಿಸ್ಕೊಂಡು ಶುಭ್ಮನ್ ಗಿಲ್ ಅವ್ರು ಬಾರಿಸಿದ್ರು. ಇನ್ನೊಂದ್ ಕಡೆ ನಮ್ಮ ಶಮಿ ಅವರ 5 ವಿಕೆಟ್, ಲಾಲಾ ಗುರು ಜಹೀರ್ ಖಾನ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡಿದ್ದಾರೆ. ಕಡೆ ಶುಭಮ್ ಗಿಲ್ ಅವ್ರಿಗೆ ಲೈಕ್ ಸಪೋರ್ಟ್ ಕೊಟ್ಟಂತ ನಮ್ಮ KL ರಾಹುಲ್ KL ರಾಹುಲ್ ಅವರು ಫಿನಿಶ್ ಮಾಡಿದ್ದಾರೆ ಗುರು. ಅದು 6 ಹೊಡೆದು ಸೇಮ್ ನನಗೆ ರಿಚಾ ಘೋಷ್ ವೈಬ್ ಬಂತು. ನೆನಪಿದ್ರೆ ಲೈಕ್ ಗುಜರಾತ್ ಮೇಲೆ ಯಾವ ರೀತಿ 6 ಹಿಂದೆ ಹೊಡೆದ್ರು ಅದೇ ರೀತಿ ಹೊಡೆದ್ಬಿಟ್ಟು ವಿನ್ ಮಾಡಿಸಿದ್ರು. ಅಂಡ್ ಫೈನಲಿ ಗೈಸ್, ಎಷ್ಟು ಖುಷಿ ಇದೆ. ಇಂಡಿಯಾದವರು ಮೊದಲನೇ ಮ್ಯಾಚ್ ಶುಭಾರಂಭ ಮಾಡಿದೀವಿ. ಚಾಂಪಿಯನ್ಸ್ ಟ್ರೋಫಿಲಿ ನಾವು ಇದೀವಿ ಅಂತ ಇಂಡಿಯಾದವರು ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಗೈಸ್, ಇಂಡಿಯಾ ಫೈನಲಿ ವಿನ್ ಆಗಿದೆ. ಸೊ ನಾನು ಅನ್ಕೊಂಡೆ ಫಸ್ಟ್ ಮ್ಯಾಚ್ ದೇವರು ಕೊಡ್ತಾರೆ ಅಂತ. ಸೊ ಇಲ್ಲ, ಫ್ಯಾನ್ಸ್ ಕೊಟ್ಟಿದ್ದಾರೆ. ಸೊ ವಿನ್ ಆಗಿದ್ದಾರೆ. ಸೊ ಗೈಸ್, ಒಟ್ಟಲ್ಲಿ ಸ್ವಲ್ಪ ಓವರ್ ಆಲ್ ಲೈಕ್ ಇನ್ನಿಂಗ್ಸ್ ನ ನೋಡ್ತಾ ಬಂತು ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಶಮಿ ಅವರು ಮತ್ತೆ ರಶೀದ್ ರಾಣಾ ಅವರು ಇಬ್ರು ಬಾಂಗ್ಲಾದೇಶ್ ಮೇಲೆ ಒಂಥರ ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಸೊ ಇವರು ಒಂದ್ ವಿಕೆಟ್ ತಗೊಂತಾರೆ, ಆ ಕಡೆ ಅವರು ಬಂದು ಒಂದ್ ವಿಕೆಟ್ ತಗೊಂತಾರೆ, ಮತ್ತೆ ಇವ್ರು ಬಂದ್ಬಿಟ್ಟು ಶಮಿ ಅವ್ರು ಬಂದ್ಬಿಟ್ಟು ಇನ್ನೊಂದು ವಿಕೆಟ್ ತಗೊಂತಾರೆ. ಸೊ 3 ವಿಕೆಟ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಯಾರಪ್ಪ ಓವರ್ ನಲ್ಲಿ ಚೇಂಜ್ ಮಾಡೋದು ಅಂದ್ರೆ ಅಕ್ಷರ್ ಪಟೇಲ್, ನಮ್ಮ ಬಾಬು. ಲಿಟ್ರಲಿ ರೋಹಿತ್ ಶರ್ಮಾ ಅವ್ರಿಗೆ ಈ ಕಡೆ ಹೇಳ್ಬಾರ್ದ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವರು ಹ್ಯಾಟ್ರಿಕ್ ಅಲ್ಲಿ ಇದ್ರು. ಆ ಲಾಸ್ಟ್ ಕ್ಯಾಚ್ ಹಿಡ್ಕೊಂಡ್ಬಿಟ್ಟಿದ್ರೆ ಇವನ್ ಸಾರಿ ಕೂಡ ಕೇಳ್ತಾರೆ, ಕೈ ಮುಗಿದು ಸಾರಿ ಕೇಳ್ತಾರೆ. ಸೊ ಬಟ್ ಸ್ಟಿಲ್ ಏನ್ ಮಾಡಕ್ಕಲ್ಲ, ಲೈಕ್ ಫೀಲ್ಡಿಂಗ್ ಅಲ್ಲಿ ಇದಾಗೆ ಆಗುತ್ತೆ. ಸೊ ಗೈಸ್, ಒಟ್ಟಿನಲ್ಲಿ ನಾನು ಅನ್ಕೊಂಡಿದ್ದೇನೆ ಅಂತಂದ್ರೆ ಹ್ಯಾಟ್ರಿಕ್ ತಗೊಂಡಿದ್ರೆ ಮೇ ಬಿ ತುಂಬಾ ಮೆಮೊರಬಲ್ ಆಗಿರ್ತಿತ್ತು. ಬಟ್ ಸ್ಟಿಲ್ ಎನಿವೇಸ್ ಗೈಸ್, ಒಂದು ಟೀಮ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇದೆಲ್ಲ ಬರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಚಾನ್ಸ್ ಕ್ರಿಯೇಟ್ ಆಗಿತ್ತು. ನಾವು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗೇನೆ ಬಿಟ್ಟಾಗ ಅದು ತುಂಬ ಒಂಥರ ಬೇರೆಯವ್ರಿಗೂ ಎಫೆಕ್ಟ್ ಆಗುತ್ತೆ. ಬಟ್ ಎನಿವೇಸ್ ಅದು ಅಲ್ಲಿಗೆ ಸಾರಿ ಕೂಡ ಕೇಳೋದ್ರಿಂದ ನನಗೆಲ್ಲ ಒಂದು ಕಡೆ ಅನಿಸಿದೆ ಅಂತಂದರೆ, ಇಟ್ಸ್ ಓಕೆ, ಇದು ಕ್ರಿಕೆಟಲ್ಲಿ ಆಗೋದು ಕಾಮನ್, ಏನು ಮಾಡೋಕ್ಕಾಗಲ್ಲ. ಅನ್ಕೊಂಡಿದ್ದಿಲ್ಲ ಹ್ಯಾಟ್ರಿಕ್ ಸಿಗುತ್ತೆ ಅಂತ. ಬಟ್ ಅನ್ಕೊಂಡಿದ್ದೆ ಇನ್ನೊಂದೇನಪ್ಪ ಅಂದರೆ, ಬಾಂಗ್ಲಾದೇಶವರು 5 ವಿಕೆಟ್ ಆದ್ಮೇಲೆ ಮತ್ತೆ ಎದ್ದು ಬಂದ್ರು ಗೊತ್ತಾಗುರು. ಏನ್ ಗುರು 100 ಹೊಡೆದಿದ್ದಾರೆ, ಅಪ್ಪ ಕ್ಲಾಸ್ ಆಟ ಆಡಿದಾರೆ ಅಂತ ಹೇಳ್ಬೋದು. ಸೊ ಅವ್ರ ಜೊತೆ ಜಾಕರ್ ಅಲಿ ಅವರು ಕೂಡ ಸೇರ್ಕೊಂಡು ಹಿಂಗೆ ಇಬ್ರು ಪಾರ್ಟ್ನರ್ಶಿಪ್ನ 150+ ಪಾರ್ಟ್ನರ್ಶಿಪ್ನ ಕೊಡ್ತಾರೆ. ಬಟ್ ಅಲ್ಲೂ ಕೂಡ ಜಾಕರ್ ಅಲಿ ಅವರು ತುಂಬಾ ಲಕ್ಕಿ ಇದ್ರು. ರೋಹಿತ್ ಶರ್ಮಾ ಅವರು ಕ್ಯಾಚ್ ಬಿಡ್ತಾರೆ, ಇವನ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಕ್ಯಾಚ್ ಬಿಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹಿಂದೆ ತಿರುಗಿ ನೋಡಿಲ್ಲ ಬಾಂಗ್ಲಾದೇಶ ಅಂತ ಹೇಳ್ಬೋದು. ಸಕ್ಕದ ಮೂಮೆಂಟ್ ನ ನಿಧಾನ ಕ್ರಿಯೇಟ್ ಮಾಡ್ಕೊಂಡು 200+ ರೋನ್ಸ್ ಒಟ್ಟಿನಲ್ಲಿ ಅಲ್ಲಿ ಅವರು ತಗೊಂಡ್ಬರ್ತಾರೆ. ಸೊ ಲಾಸ್ಟ್ ಬಾಲ್ ಔಟ್ ಆಗಿಬಿಡ್ತಾರೆ ನಮ್ಮ ಹೃದಯ ಅವರು. ಬಟ್ 100 ಮಾಡಿದ್ದು, ಸೊ ತುಂಬಾ ಖುಷಿ ಇದೆ. ನೋಡ್ತಾ ಇರೋದೇ ಅವ್ರಿಗೆ ರನ್ ಮಾಡಕ್ ಆಗ್ತಾ ಇಲ್ಲ, ಕ್ರಾಂಪ್ಸ್ ಆಗ್ಬಿಟ್ಟಿದ್ದಾರೆ. ಪಾಪ ಅವ್ರು ಆಕ್ಚುಲಿ ಇನ್ನೊಬ್ರು ಸ್ಪೇರ್ ಆಗಿ ತಗೋಬೋದಿತ್ತು ರನ್ನಿಂಗ್ ಓಡ್ಲಿಕ್ಕೆ. ಬಟ್ ಯಾಕೆ ತಗೊಂಡಿಲ್ಲ ಅಂತ ಗೊತ್ತಿಲ್ಲ. ಮೇ ಬಿ ನಾನು ಅನ್ಕೊಂಡೆ ಏನಂದ್ರೆ, ಏನಾದ್ರು 90s ಅಲ್ಲಿ ಏನಾದ್ರು ಲೈಕ್ ತರ ಸ್ಪೇರ್ ತಗೊಂಡ್ರೆ ಮೇ ಬಿ ಏನಾದ್ರು ರನ್ ಔಟ್ ಮಾಡ್ಬಿಟ್ಟು ಪಾಪ ಮನೆ ಕಳಿಸ್ತಾರೆ ಅಂತ ಆ ಬೈದಿಲ್ಲ ಅವರೇ ಓಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಎಸ್. ಸೊ ಗೈಸ್, ಬಟ್ ಇದಾದ್ಮೇಲೆ ನೆಕ್ಸ್ಟ್ ಇಂಡಿಯಾದವರು ಬ್ಯಾಟಿಂಗ್ ಬರ್ತಾರೆ. ಸೊ ಬ್ಯಾಟಿಂಗ್ ಬಂದ ತಕ್ಷಣನೇ ನಿಮ್ಗೆ ಗೊತ್ತಿರೋ ಹಾಗೆ, ಸೊ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ನಾರ್ಮಲ್ ಕ್ರಿಕೆಟ್ ಸಖತ್ತಾಗಿ ಆಡ್ತಾರೆ ನಿಮ್ಗೆ ಓಪನಿಂಗ್. ಸೊ ಅವರು ಮತ್ತೆ ಶುಭಮನ್ ಗಿಲ್ ಇಬ್ರು ಸೇರ್ಕೊಂಡು ಒಂದು 65+ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ ಓಪನಿಂಗ್ ಪವರ್ ಪ್ಲೇಲಿ. ಬಟ್ ಕಡೆ ಬಾಲ್ ಲಾಸ್ಟ್ ಓವರ್ ಅಲ್ಲಿ ಪವರ್ ಪ್ಲೇ ಇನ್ನೇನು ಮುಗಿತಾ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಔಟ್ ಆಗಿಬಿಡ್ತಾರೆ ರೋಹಿತ್ ಶರ್ಮಾ ಅವರು. ಸೇಮ್ ಇಂಟೆಂಟ್ ಅವ್ರಿಗೆ ಗೊತ್ತಾಗಿದೆ, ಆಕ್ಚುಲಿ ಪಿಚ್ಚು ಯಾಕೋ ನಾರ್ಮಲ್ ಅನಿಸ್ತಾ ಇಲ್ಲ. ಸೊ ಪವರ್ ಪ್ಲೇಲಿ ಎಷ್ಟಾಗುತ್ತೋ ಅಷ್ಟು ರನ್ ಬಾರಿಸ್ಕೊಂಡು ಒಂದು 70+80+ ರನ್ಸ್ ನೋಡೋಣ ಅಂತ ಅವ್ರು ಸ್ಟಾರ್ಟ್ ಮಾಡ್ಕೊಂತಾರೆ. ಇನ್ನು ನೆಕ್ಸ್ಟ್ ಅದಾದ್ಮೇಲೆ ರನ್ ಮಿಷನ್ ಅಂತಾನೆ ಹೇಳ್ಬೋದು. ನಮ್ಮ ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ. ಅವರು ನಾನು ಲಾಸ್ಟ್ ಫಸ್ಟ್ ಪ್ರಿವಿಯೋದಲ್ಲಿ ಹೇಳಿದಾಗೆ ಇವತ್ತಿನ ಆಟ ಅಷ್ಟಕ್ಕಷ್ಟೇ ಆಡಿದ್ದು. ಬಟ್ 21-22 ಹೊಡೆದಿಲ್ಲ. ಆಕ್ಚುಲಿ ಇಲ್ಲಿ ಪಿಚ್ಚು ಕಂಡೀಷನ್ ಸ್ವಲ್ಪ ಸ್ಲೋ ಇತ್ತು ಗೈಸ್, ದುಬೈ ಪಿಚ್ಚು. ಆಕ್ಚುಲಿ ಬ್ಯಾಟಿಂಗ್ ಫಸ್ಟ್ ತಗೊಂಡಿದ್ರೆ ಒಂದು ಸ್ವಲ್ಪ ಈಸಿ ಆಗ್ತಿತ್ತು. ಸೊ ಹೋಪ್ ದಟ್ ರೋಹಿತ್ ಶರ್ಮಾ ಅವ್ರು ಸ್ವಲ್ಪ ಈ ಪಾಠನ ಕಲಿತಾರೆ ಅಂತ ಅನ್ಕೊಂಡಿದ್ದೀರಿ. ಯಾಕಂದ್ರೆ ನಾರ್ಮಲ್ ಪಿಚ್ ಇದ್ರೆ, ಇಂಡಿಯಾದವ್ರು ಬ್ಯಾಟಿಂಗ್ ಪಿಚ್ ಇದ್ರೆ ಬಿಡ್ತಾ ಇಲ್ಲ, ನಾಯಿ ಹೊಡೆದಂಗೆ ಹೊಡಿಯಕ್ಕೆ ಹೋಗ್ತಿದ್ರು. ಇವನ್ ನೀವು ಲೈಕ್ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಔಟ್ ಆಗಿದ ತಕ್ಷಣ ನೆಕ್ಸ್ಟ್ ಲೈಕ್ ಅಕ್ಷರ್ ಪಟೇಲ್ ಬರ್ತಾರೆ. ಸೊ ಅಕ್ಷರ್ ಪಟೇಲ್ ಬಂದಾಗ ಕೂಡ ಅವರು ಅದೇ ರೀತಿ ಸಿಮಿಲರ್ ಶಾಟ್ ಹೊಡಿಯಕ್ಕೆ ಹೋಗಿ 1 4 ಹೊಡಿತಾರೆ, ಮತ್ತೆ ಔಟ್ ಆಗ್ತಾರೆ. ಬಟ್ ಅದಾದ ನೆಕ್ಸ್ಟ್ ಹಿಂದೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ಅವರು ಒಂದು ಹೋಪ್ಸ್ ಇಟ್ಕೊಂಡಿದ್ವಿ, ಅಟ್ಲೀಸ್ಟ್ ಒಂದು 40+ ಮಾಡ್ತಾರೆ, ಇಲ್ಲ ಪಾರ್ಟ್ನರ್ಶಿಪ್ ತಗೊಂಡು ಅವರೇ ಮುಗಿಸ್ತಾರೆ ಅಂತ. ಅವರು ಕೂಡ ಲೈಕ್ ಹೊಡಿಯಕ್ಕೆ ಹೋಗಿ ಔಟ್ ಆದ್ರು. ಅಂದ್ರೆ ಅವ್ರು ಯಾರು ಕೂಡ ಇಂಟೆಂಟ್ ಹೆಂಗೆ ಅಂದ್ರೆ, ಲೈಕ್ ಶುಭ್ಮನ್ ಗಿಲ್ ಒಬ್ಬರೇನೆ ಆಕ್ಚುಲಿ ಲಾಸ್ಟ್ ವರ್ಗೂ ತಗೊಂಡೋದ್ರು. ಅಂಡ್ ಇವನ್ KL ರಾಹುಲ್ ಅಷ್ಟೇ. ಅವ್ರು KL ರಾಹುಲ್ ಗೊತ್ತಾಯ್ತು, KL ರಾಹುಲ್ ಒಂದು ಕ್ಯಾಚ್ ಮಾಡಿದ್ರು. ಸೊ ಅದನ್ನೇ ಹಿಡ್ಕೊಂಡಿದ್ದಾರೆ. ಮೇ ಬಿ ಶುಭ್ಮನ್ ಗಿಲ್ ಅವ್ರಿಗೆ ತುಂಬಾ ಕಷ್ಟ ಆಗೋದು ಈ ಒಂದು ರನ್ ಕಲೆ ಹಾಕ್ಲಿಕ್ಕೆ. ಸೊ ಒಟ್ಟಲ್ಲಿ ಇನ್ನೇನು ಮುಗಿತಾ ಬರ್ತಿತ್ತು. ಬಟ್ ಸ್ಟಿಲ್ ನಮ್ಮ ಹತ್ರ ಇನ್ನೂ ಬ್ಯಾಟರ್ಸ್ಗಳಿದ್ರು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಇದ್ರು, ರವೀಂದ್ರ ಜಡೇಜಾ ಅವರು ಇದ್ರು, ಇವನ್ ಹರ್ಷಿತ್ ರಾಣಾ ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಒಟ್ನಲ್ಲಿ ಗೈಸ್ ಕಂಪ್ಲೀಟ್ ಪ್ಯಾಕೇಜ್ ಇತ್ತು ಅಂತ ಹೇಳ್ಬೋದು ಮೊದಲನೇ ಮ್ಯಾಚ್ ಮಾತ್ರ. ಸೊ ನಮ್ಮ ಪಾಕಿಸ್ತಾನ ಅವರು ನಮ್ಮ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಹೇಳಿ. ಸೊ ಯಾವ ರೀತಿ ಬ್ಯಾಟಿಂಗ್ ಅಲ್ಲಾಗ್ಲಿ ಇಲ್ಲ ಬೌಲಿಂಗ್ ಅಲ್ಲಾಗ್ಲಿ ಆಡಬೇಕು ಅಂತ. ಹೌದು, ಸಣ್ಣ ಪುಟ್ಟ ಮಿಸ್ಟೇಕ್ ಆಯಿತು. ಫೀಲ್ಡಿಂಗ್ ಅಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು. ನನಗೇನೋ ಗೊತ್ತಿಲ್ಲ ಗುರು, ಈ ದುಬೈಗೆ ಬಂತು ಅಂತಂದ್ರೆ ಎಲ್ಲರೂ ಕ್ಯಾಚ್ ಬಿಡ್ತಾರೆ. ನನಗೆ ಇದಂತಲ್ಲ, ಇದೊಂದು ಲೀಗ್ ಅಂತಲ್ಲ, ಯಾವ ಲೀಗಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ದುಬೈಯಲ್ಲಿ ಬರುವಂಥ ಕ್ಯಾಚಸ್ಗಳೇನಾಗುತ್ತೆ, ಮೇ ಬಿ ಲೈಟ್ಸ್ ಇಂದನೋ ಇಲ್ಲ ಅಂತಂದ್ರೆ ತುಂಬಾ ದೊಡ್ಡ ಸ್ಟೇಡಿಯಂ ಆಗಿರೋದ್ರಿಂದ ಓವರ್ ಆಲ್ ಜಾಸ್ತಿ ಸ್ಪೇಸ್ ಇರೋದ್ರಿಂದನೋ ಕೈಗೆ ಯಾರು ಬಾಲೇ ಕಚ್ಕೊಳ್ಳೋದು, ಎಲ್ಲ ಕೆಳಗಡೆ ಕ್ಯಾಚ್ ಬಿಡೋದೇ ಆಯ್ತೈತೆ. ಇನ್ನ ಒಂದ್ ಕಡೆ ನೋಡ್ತಾ ಇರೋ ರನ್ ರೇಟ್ ಕಡೆ ನೋಡ್ತಾ ಇದ್ರು ಅಂದ್ರೆ ಲೈಕ್ ಇನ್ನ ಮ್ಯಾಚ್ ನ ಬೇಗ ಮುಗಿಸ್ಬೇಕಿತ್ತು. ಯಾಕಂದ್ರೆ ಇವರು ನಿಧಾನ ಕುಟಿಕೊಂಡು 2 ಓವರ್ ವೇಸ್ಟ್ ಮಾಡಿದ್ದಾರೆ ಲಾಸ್ಟ್. ಎಕ್ಸಾಕ್ಟ್ಲಿ, ನಾನು ಅನ್ಕೊಂಡಿದ್ದೇನೆ ಗೊತ್ತಾ, 40 ಓವರ್ಸ್ ಆಗ್ತಾ ಇದ್ದಂಗೆ ಇನ್ನೊಂದು 2 ಓವರ್ ನೋಡ್ಕೊಂಡು 3ನೇ 4ನೇ 5ನೇ ಓವರಲ್ಲೇ ಮುಗಿಸ್ತಾರೆ, 45ಗೆ ಮುಗಿಸ್ತಾರೆ ಅಂತ ಅನ್ಕೊಂಡೆ. ಬಟ್ 47 ಓವರ್ 46 ಓವರ್ವರೆಗೂ ಬಂತು. ಬಟ್ ಲಾಸ್ಟ್ ನಮ್ಮ ಪ್ಲೇಯರ್ ಅವರು ನೋಡೋವರಷ್ಟು ನೋಡಿ ಪಟ್ ಅಂತ ಹಿಂದೆ ತಿರ್ಕೊಂಡು ನೋಡಿ ಆಯ್ತು.
ಇನ್ನೇನಿದ್ರು 6 ಹೊಡೆಯೋದೇ ಬಾಕಿ ಅಂದ್ಬಿಟ್ಟು ಲಾಸ್ಟಲ್ಲಿ 6 ಹೊಡೆದು ಮ್ಯಾಚ್ ವಿನ್ ಮಾಡ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶ್ ಟೀಮ್ ಅವರು ಟಾಸ್ನ ವಿನ್ ಆಗಿ ಲೈಕ್ ಅವರೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ಬ್ಯಾಟಿಂಗ್ ಅವರು ಏನು ಸ್ಟಾರ್ಟಿಂಗ್ ಕಾನ್ಫಿಡೆನ್ಸ್ ಏನು ಅವ್ರದ್ದು, ನಾನು ಬಂದಿರೋದು ಇಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎತ್ತಕ್ಕೆ ಬಂದಿರೋದು, ಕ್ರಿಕೆಟ್ ಆಡೋಕ್ಕಲ್ಲ ಅದು ಇದು ಅಂತೆಲ್ಲ ಹೇಳಿದ್ರು. ಆಮೇಲೆ ಬ್ಯಾಟಿಂಗ್ ಟಾಸ್ ತೊಗೊಂಡಾಗೂ ಅಷ್ಟೇ ಐ ವಾಂಟ್ ಟು ಕಲೆಕ್ಟ್ ಸಮ್ ಯೂಸ್ ರನ್ಸ್ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ನಾನು ಹೊಡಿತಾರೆ ಹುಡುಗರು ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ಹಿಂಗೆ ಹೋಗಿ ಹಿಂಗೆ 2 ನಿಮಿಷ ಬರೋಸಲ್ಲಿ ಅಲ್ಲಿ 5 ವಿಕೆಟ್ ಆಗ್ಬಿಟ್ಟೈತೆ. ನಾನು ಆ್ಯಕ್ಚುಲಿ ಆ ಮೂಮೆಂಟ್ನ ಮಿಸ್ ಮಾಡ್ಕೊಂಡೆ. ಸೊ ಅಕ್ಷರ್ ಪಟೇಲ್ ಅವ್ರು ಇನ್ನೇನು ಹಿಂಗೆ ಆಗ್ತಾ ಇದ್ದು 3ನೇ ಬಾಲಲ್ಲಿ ಆ ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ಟಿದ್ದು ನಿಜ ನನಗೂ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಸಾರಿ ಕೇಳ್ತಾರೆ, ಅವಾಗ ಕೂಡ ಬೇಜಾರಾಯಿತು, ಹೋಗ್ಲಿ ಬಿಡು ಕ್ಯಾಪ್ಟನ್ ಅಲ್ವಾ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ ಶಮಿ ಅವ್ರಿಗೆ ಲೈಕ್ ಅವರ ಒಂದು ಇವತ್ತಿನ ಮ್ಯಾಚಲ್ಲಿ 5 ವಿಕೆಟ್ ತೊಗೊಂತಾರೆ. ಆ್ಯಂಡ್ ಜಹೀರ್ ಖಾನ್ ಅವರ ಬೀಟ್ ಮಾಡಿದ್ದಾರೆ ಇವರು. ರೆಕಾರ್ಡ್ ಜಾಸ್ತಿ ವಿಕೆಟ್ ಇರೋದು ಇವಾಗ. ಗೈಸ್ ಅಂದರೆ ಏನು ಒಂದು ಲೀಗ್ ಮಾಮೂಲಿ ಈಗ ವರ್ಲ್ಡ್ ಕಪ್ಸ್ ಆಗಿರಲಿ ಇಲ್ಲ ಚಾಂಪಿಯನ್ಸ್ ಟ್ರೋಫಿ ಆಗಿರಲಿ, ಸೊ ಅದರಲ್ಲಿ ಹೈಯೆಸ್ಟ್ ವಿಕೆಟ್ ಯಾರಪ್ಪ ತೊಗೊಂಡಿದ್ದಂದ್ರೆ ಜಹೀರ್ ಖಾನ್ ಅವರು ಫಸ್ಟ್ ಇದ್ರು. ಸೊ ಈಗ ಶಮಿ ಅವರು ಬೀಟ್ ಮಾಡಿದ್ದಾರೆ. ಆ್ಯಂಡ್ ಅದಲ್ಲದೇನೇನು ಕೂಡ ನಮ್ಮ ರೋಹಿತ್ ಶರ್ಮಾ ಅವರು 11,000 ರನ್ಸ್ನ ಕೂಡ ಪೂರೈಸಿದ್ದಾರೆ. ಸೊ ಓವರ್ ಆಲ್ ODI ಕ್ರಿಕೆಟಲ್ಲಿ ಸೊ ತುಂಬ ಖುಷಿ ಇದೆ. ಇವನ್ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ರೆಕಾರ್ಡ್ ಬ್ರೇಕ್ ಇತ್ತು, ಅದು ನೆಕ್ಸ್ಟ್ ಮ್ಯಾಚಲ್ಲಿ ಆಗುತ್ತೆ. ಪಾಕಿಸ್ತಾನ ಮೇಲೆ ರೆಡಿ ಆಗ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅಂತ. 23ನೇ ತಾರೀಕು ಗೈಸ್, ಇದೇ ಭಾನುವಾರ ಬದ್ಧ ವೈರಿಗಳ ಸಮರ ಅಂತಾನೆ ಹೇಳ್ಬೋದು. ಇದೆಲ್ಲ ಮ್ಯಾಚ್ ಇವತ್ತಿಂದಲ್ಲ, ಮ್ಯಾಚ್ ಆಕ್ಚುಲಿ ಅಖಾಡಕ್ಕೆ ಅವತ್ತು 23ನೇ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಾಂಗ್ಲಾದೇಶ ಮೇಲೆ ನಾವು ಈ ರೀತಿ ಆಡಿದೀವಿ ಅಂತಂದ್ರೆ ಭಾನುವಾರ ಪಾಕಿಸ್ತಾನ ಮೇಲೆ ಏನಿರುತ್ತೆ ಅದು ಈಸಿ ಇರಂತೂ ಇರಲ್ಲ. ನಿಮ್ಗೆ ಗೊತ್ತಿದೆ ಕಳೆದ ಸತಿ T20ಯಲ್ಲಿ ನಾವು ಇಲ್ಲೇ ಸಿಕ್ಕಿದ್ದು ದುಬೈಯಲ್ಲೇನೆ. ಸೊ ಎಷ್ಟು ಬೇಗ ಅವರು ಚೇಸ್ ಮಾಡಿ ನಮ್ಮನ್ನ ನಾಯಿ ಹೊಡೆದ್ರು ಅಂತ ನಿಮ್ಗೆ ಗೊತ್ತಿದೆ. ಸೊ 2017 ಕೂಡ ನಮ್ಗೆ ಇನ್ನೂ ರಿವೆಂಜ್ ತೀರಿಸ್ಕೊಳ್ಳೋದು ಬಾಕಿ ಇದೆ. ಸೊ ಗೈಸ್ ನಿಮ್ಗೆ ಏನು ಅನ್ಸುತ್ತೆ? ಮೊದಲನೇದಾಗಿ ಭಾನುವಾರ ಶುಭಾರಂಭ ಮಾಡಿ ನಾವು ಪಾಕಿಸ್ತಾನ ಹೋಸ್ಟ್ ತಂಡನ ಆಚೆ ಇಡ್ತೀವ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್ ಇದಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ಸೊ ಏನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ತುಂಬ ಜನ ನೋಡ್ತಾ ಇದ್ದೀನಿ, ಲೈಕ್ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಂಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ಆ್ಯಂಡ್ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಏನು ಅನಿಸ್ತು ಅದು ನಿಮ್ಮ ಅನಿಸಿಕೆ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.